ಹೀಗಾಗಿ ಮಾರ್ಕೆಟ್ ಮಾಡೋ ಸಲುವಾಗಿ ಗೋಡೌನ್ಗಳನ್ನು ಮಾಡಿ ಪ್ರತಿ ಗೋಡೌನನ್ನು ಒಂದು ಮಾರ್ಕೆಟದ ಕೇಂದ್ರ ಮಾಡಿದರೆ ಹೋಬಳಿಗೊಂದು ಅಥವಾ 3-4 ಹಳ್ಳಿಗಳಿಗೆ ಒಂದು ಮಾಡಿದರೆ ನಿಶ್ಚಿತವಾಗಿಯೂ ರೈತ ಉಳಿತಾನೆ. ಅವನು ಬೆಳೆದ ಬೆಳೆಗೆ ಬೆಲೆ ಸಿಗ್ತದೆ. ಯಾಕಂದ್ರೆ ರಾಶಿ ಸಂದರ್ಭದಲ್ಲಿ ಬೆಳೆದಂಥ ಬೆಳೆಯನ್ನು ಯಾವುದೇ ರೈತರ ಮೇಲೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂಥದ್ದು. ಎಷ್ಟು ದುಡ್ಡು ಇರ್ತವೆ ರೈತರ ಮೇಲೆ ನಿಮಗೆಲ್ಲರೂ ಗೊತ್ತದ. ಯಾರು ರೈತರಿದ್ದೀರಿ ನಿಮಗೆಲ್ಲ ಗೊತ್ತದ. ಅಲ್ಲಿ ಮಲಗಲಿಕ್ಕೆ ಸಹ ಜಾಗ ಇರೋದಿಲ್ಲ. ಮತ್ತು ಹೆಣ್ಣುಮಕ್ಕಳು ಪ್ರೈವೇಟಾಗಿ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಮನೆಗಳು ಕಟ್ಟಿಸಿದ್ದು ಹಳೆ ಮನೆಗಳಲ್ಲಿ. ಇತ್ತೀಚೆಗೆ ಬೆಳೆದಂಥ ಬೇರೆ ಮಾತು ಬೇರೆ ಅದು. ಇಂಥ ಪ್ರಸಂಗ ಇರೋ ಮುಂದೆ ಪಾಪ ಬೆಳೆದ ಬೆಳೆ ಅದು 100 ಚಲೋ 2 ಚಲೋ 200 ಚಲೋ ಕ್ವಿಂಟಲು 10 ಕ್ವಿಂಟಲು 100 ಕ್ವಿಂಟಲು ಇರುವಂಥ ಪ್ರಸಂಗ ಬಂದಾಗ ಪಾಪ ಅದೆಲ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಅನಿವಾರ್ಯವಾಗಿ ಬೆಲ್ಲ ಬಂದರೆ ಹೋಗಿ ಅಡ್ತಿಗೆ ಹಚ್ತಾರೆ. ಆದರೆ ಉಳಿದ ಬೆಳೆಗಳನ್ನ ಏನು ಹಚ್ತಾರೆ? ಆಗ ಅನಿವಾರ್ಯವಾಗಿ ಮಾರುವಂಥ ಪ್ರಸಂಗ ಬರ್ತದೆ. ಆ ದಿಶೆಯಲ್ಲಿ ಅವ್ರು ಏನು ರೇಟ್ ಹೇಳ್ತಾರೆ ಕಡಿಮೆ ವ್ಯಾಪಾರಿಗಳು ಅದು ಕೊಡಬೇಕಾಗ್ತದೆ. ಆಗ ರೈತಗೆ ಮಾರ್ಕೆಟ್ ಇಲ್ಲದಂಥ ಪ್ರಸಂಗ ಬರ್ತದೆ. ಅದಕ್ಕೆ ಈ ಕೋಆಪರೇಟಿವ್ ಸಂಘಗಳೇನಿದ್ದಾವೆ, ಸಹಕಾರ ಸಂಘಗಳಿದ್ದಾವೆ, ಈ ದಿಶೆಯಲ್ಲಿ ಯೋಚನೆ ಯಾಕೆ ಮಾಡಬಾರ್ದು? 2-3 ಹಳ್ಳಿಗೋ 3-4 ಹಳ್ಳಿಗೋ ಒಂದು ಗೋಡೌನ್ ಮಾಡಿ ಅಲ್ಲೇ ರೈತರ ಬೆಳೆ ಸ್ಟೋರೇಜ್ ಮಾಡಿ ಮಾರ್ಕೆಟ್ ಮಾಡೋದು ಸರಿ ಅಲ್ವೇನ್ರಿ? ಈ ದಿಶೆಯಲ್ಲೇ ನಮ್ಮ ಲಕ್ಷ್ಮಣ ಸವದಿ ಅವರು ಇನ್ನುಳಿದ ರಾಜಕಾರಣಿಗಳು ಭಾಗವಹಿಸಿದ್ದಾರೆ. ಅವರು ಶುಗರ್ ಫ್ಯಾಕ್ಟ್ರಿ ಅದು ಮಾಡಿದ್ದಾರೆ ಸಹಕಾರ ಸಂಘದ ಮೇಲೆ. ಸಹಕಾರ ಸಂಘದ ನೆಲೆಗಟ್ಟ ಮೇಲೆ ಗೋಡೌನ್ಗಳು ಯಾಕೆ ಬೇಡ ಇದು ವಿಚಾರ ಮಾಡುವಂಥದ್ದು ರೈತರು. ಯಾಕೆ ರೈತರು ತಮ್ಮನ್ನು ತಾವು ಉದ್ಧಾರ ಮಾಡ್ಕೊಳ್ಳುವಂಥದ್ದು ಇನ್ನೊಬ್ರು ಯಾರು ಬಂದು ಎತ್ತುವುದಿಲ್ಲ ಅನ್ನೋದು ಇತಿಹಾಸದ ಪುಟಗಳು ಗೊತ್ತಿದ್ದಂಥ ವಿಷಯ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸೀತಾರಾಮು ಸತ್ಯದ ಕೈಗಿನಲ್ಲಿ ವಂದನೆಗಳು.